ವೀಕ್ಷಕರೇ ಹೇಗಿದ್ದೀರಾ? ಸೊ ಇಂದಿನ ವಿಡಿಯೋದಲ್ಲಿ ಬೆಸ್ಟ್ ಇಂಡೋರ್ CCTV ಕ್ಯಾಮ್ರಾ ಯಾವುದಂತ ನೋಡೋಣ. ಬೆಸ್ಟ್ 5 ಟಾಪ್ 5 ಈ ತರ ಹೇಳಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ 2 ಮಾಡೆಲ್ ರೆಕಮೆಂಡ್ ಮಾಡ್ತೀನಿ, ನಿಮ್ಮ ಬಡ್ಜೆಟ್ ಅನುಕೂಲ ತಕ್ಕ ಹಾಗೆ ನಿಮಗೆ ಅದು ಮಾಡೆಲ್ ಅಥವಾ ಬ್ರ್ಯಾಂಡ್ ಅನ್ರಿ, ಬ್ರ್ಯಾಂಡ್ ಹೆಸರು ನಿಮಗೆ ಹೇಳಲಿಕ್ಕೆ ಯಾವ್ದು ಇಷ್ಟ, ಸೊ ಆ ಬೇಸಿಸ್ ಮೇಲೆ ನೀವು ಇವೆರಡರಲ್ಲಿ ಯಾವ್ದು ಒಂದು ಸೆಲೆಕ್ಟ್ ಮಾಡಿ ನೀವು ಖರೀದಿ ಮಾಡಬಹುದು. ತುಂಬಾ ಚೆನ್ನಾಗಿ ಪ್ರಾಡಕ್ಟ್ಸ್ ಬಂದಿದಾವೆ ಆಕ್ಚುಲಿ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಯಾವ್ದು ಸ್ಪಾನ್ಸರ್ಡ್ ಇಲ್ಲ ಬ್ರ್ಯಾಂಡ್ ಕಡೆಯಿಂದ. ಬೇಸಿಕಲಿ CCTV ಕ್ಯಾಮ್ರಾ ತಗೊಳೋದಕ್ಕಿಂತ ಮುಂಚೆ ಏನ್ ನೋಡ್ಬೇಕು, ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ರೆಸಲ್ಯೂಷನ್. ಸೊ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅದರಲ್ಲಿ ಹಾಕಿದ್ದಾರೆ, ಆಮೇಲೆ ಎಕ್ಸಾಕ್ಟ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಇದೆನಾ ಅನ್ನೋದು ಗೊತ್ತಾಗಬೇಕು ಆಕ್ಚುಲಿ. ಸೊ ಅದು ಬೇಸ್ಡ್ ಆನ್ ಯೂಸರ್ ಎಕ್ಸ್ಪೀರಿಯನ್ಸ್ ಇರಬಹುದು ಅಥವಾ ಖರೀದಿ ಮಾಡಿದಾಗೆ ಗೊತ್ತಾಗುತ್ತೆ. ಬಾಕ್ಸ್ ಮೇಲೆ ನೋಡಿದ ತಕ್ಷಣ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೂ ಮೆಜಾರಿಟಿ ಸ್ವಲ್ಪ ಬ್ರ್ಯಾಂಡ್ ಈ ತರ ರೆಕಗ್ನಿಷನ್ ಇರುವಂತ ತಗೊಂಡ್ರೆ ಸೊ ಅವರು ಮೋಸ ಮಾಡೋದು ಕಡಿಮೆ. ಯಾಕಂದ್ರೆ ಹೆಸರು ರೆಪ್ಯುಟೇಷನ್ ಇರುತ್ತೆ ಅಲ್ವಾ, ಸೊ ಅದು ಕೆಡಿಸ್ಕೊಳ್ಳಿಕ್ಕೆ ಅವ್ರು ಈಸಿಯಾಗಿ ರೆಡಿ ಇರೋದಿಲ್ಲ. ಅದಕ್ಕೋಸ್ಕರ ಸೊ ಏನಾದ್ರು ಹೇಳಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ, ಅದನ್ನ ಅವರು ಅಲ್ಲಿ ಹಾಕಿರ್ತಾರೆ ಅಥವಾ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ರೆಸಲ್ಯೂಷನ್ ನೋಡ್ಬೇಕು ನೀವು. ರೆಸಲ್ಯೂಷನ್ ಅಂದ್ರೆ ಹೆಂಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬ್ರೀಫ್ ಆಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 2 ಮೆಗಾ ಪಿಕ್ಸೆಲ್, 3 ಮೆಗಾ ಪಿಕ್ಸೆಲ್, 4 ಮೆಗಾ ಪಿಕ್ಸೆಲ್ ಇದರಲ್ಲಿ ಮಿನಿಮಮ್ ಬಂದ್ಬಿಟ್ಟು 1080p ರೆಕಾರ್ಡಿಂಗ್ ವಿಡಿಯೋ ಆಗಿರುವಂತ ಕ್ಯಾಮ್ರಾ ತಗೋಬೇಕು. ಸ್ಟ್ರೀಮಿಂಗ್ ಇರ್ಬೋದು, ಲೈವ್ ಸ್ಟ್ರೀಮಿಂಗ್ ನೀವು ಮೊಬೈಲ್ ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ 1080p ಕಾಣಿಸ್ಬೇಕು ನಿಮಗೆ. ಆಮೇಲೆ ರೆಕಾರ್ಡಿಂಗ್ ಕೂಡ 1080p ಅಲ್ಲಿ ಆಗಬೇಕು. ಇದು ಬಂದ್ಬಿಟ್ಟು ಫುಲ್ HD ಅಂತೀವಿ ನಾವು. ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಅಂತ ಬರುತ್ತೆ 4:3, 16:9. ಈ ಟಿವಿಯಲ್ಲಿ ನೋಡೋದು 16:9 ನೋಡ್ತೀವಿ. ಮೊಬೈಲ್ ಅಲ್ಲಿ ಸ್ಕ್ರೀನ್ ನೋಡೋದು ಈ ತರ ಉದ್ದ ರೆಕ್ಟಾಂಗುಲರ್ ಶೇಪ್ ಬಂದಿರೋದ್ರಿಂದ 21:9 ಆ ತರ ಹೋಗುತ್ತೆ. 21:9 ಆಸ್ಪೆಕ್ಟ್ ರೇಷಿಯೋ ಅಂತೀವಿ. ಯೂಶಲಿ CCTV ಬರೋದು 4:3 ಬರುತ್ತೆ ಅಥವಾ 16:9 ಆಸ್ಪೆಕ್ಟ್ ರೇಷಿಯೋದಲ್ಲಿ ರೆಕಾರ್ಡ್ ಆಗೋದು. ಅದಕ್ಕೋಸ್ಕರ ಅಲ್ಲಿ ಬಂದ್ಬಿಟ್ಟು ಪಿಕ್ಚರ್ ಸೈಜ್ ಏನ್ ನಾವು ನೋಡ್ತೀವಲ್ಲ ಅದು 1920x1080p ಅಂತ ಇರುತ್ತೆ. ಫುಲ್ HD ಅಂತೀವಿ ನಾವು. ಮಿನಿಮಮ್ ರೆಸಲ್ಯೂಷನ್ ಬಂದ್ಬಿಟ್ಟು ಫುಲ್ HD ಇರಬೇಕು ನಿಮಗೆ ಪಿಕ್ಚರ್ ಸೈಜ್. ಓಕೆ, ಸೊ ಇದಕ್ಕೆ ನಿಮಗೆ 2 ಮೆಗಾ ಪಿಕ್ಸೆಲ್ ಅಟ್ ಲೀಸ್ಟ್ ಕ್ಯಾಮ್ರಾ ಲೆನ್ಸ್ ಇರಬೇಕು. ಇದನ್ನೇ ಇಂಪಾರ್ಟೆಂಟ್. ಇಲ್ಲಿದ್ರೆ ನಿಮಗೆ ಅವಾಗ ಶಾರ್ಪ್ ಇಮೇಜ್, ಕ್ಲಾರಿಟಿ ಇಮೇಜ್ ಕಾಣಿಸುತ್ತೆ. ಯಾರು ಹೋಗಿದ್ದಾರೆ, ಯಾರು ಬರ್ತಿದ್ದಾರೆ, ಸೊ ಏನಾಗ್ತಾ ಇದೆ ಅದನ್ನೆಲ್ಲ ನಿಮಗೆ ನೋಡ್ಬೇಕು ಕರೆಕ್ಟ್ ಆಗಿ. ಅಂದ್ರೆ ಕ್ಲಾರಿಟಿಯಾಗಿ ನೋಡ್ಬೇಕಂದ್ರೆ ನಿಮಗೆ ಇದು 2 ಮೆಗಾ ಪಿಕ್ಸೆಲ್ ಇರಬೇಕು. ಇದು ಮಿನಿಮಮ್. ಇದು ಸೊ ಸ್ವಲ್ಪ ಬಡ್ಜೆಟ್ ನ ಜಾಸ್ತಿ ಮಾಡಿದ್ರೆ ಒಂದು 500-600 ರೂಪೀಸ್ ಜಾಸ್ತಿ ಹಾಕಿದ್ರೆ ನಿಮಗೆ 3 ಮೆಗಾ ಪಿಕ್ಸೆಲ್ ಇಂದು ಇಂಡೋರ್ CCTV ಕ್ಯಾಮ್ರಾ ಕೂಡ ಸಿಗುತ್ತೆ. ಔಟ್ಡೋರ್ CCTV ಕ್ಯಾಮ್ರಾ ರಿಲೇಟೆಡ್ ಸಪರೇಟ್ ವಿಡಿಯೋ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬಹುದು. ಯಾಕಂದ್ರೆ ಔಟ್ಡೋರಿಗೆ ಕೆಲವು ಸ್ಪೆಸಿಫಿಕೇಶನ್ ಚೇಂಜ್ ಆಗುತ್ತೆ. 3 ಮೆಗಾ ಪಿಕ್ಸೆಲ್ ಹೋಗಿದ ತಕ್ಷಣ 2K ಅಂತಾರೆ, 4 ಮೆಗಾ ಪಿಕ್ಸೆಲ್ ಗೆ 1440p QHD ಅಂತಾರೆ. ಸೊ ಈ ತರ ರೆಸಲ್ಯೂಷನ್ ಪಿಕ್ಚರ್ ಸೈಜ್ ನಿಮಗೆ ಸಿಗುತ್ತೆ. ಹಾಗಾದ್ರೆ ಒಳ್ಳೆ CCTV ಯಾವುದು ಅಂತೀರಾ ಇಂಡೋರ್ ಇಂದ? ನಾನು ಸಜೆಸ್ಟ್ ಮಾಡೋದು ನಂಬರ್ 1 ಟ್ಯಾಪೋ ಕಡೆಯಿಂದ, ಅಂದ್ರೆ TP ಲಿಂಕ್ ಅವ್ರದ್ದು. ಅದು ಟಪೋ ಅಂತ ಕೊಟ್ಟಿದ್ದಾರೆ, ಟ್ಯಾಪೋ ಅಂತ ಗೊತ್ತಿಲ್ಲ, ಬಟ್ TP ಲಿಂಕ್ ಅವ್ರದ್ದು C200 ಮಾಡೆಲ್ ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಬೇಸ್ ಅಂತ ತಗೋಣ. ಇದಕ್ಕಿಂತ ನೆಕ್ಸ್ಟ್ ಮಾಡೆಲ್ C210 ಬರುತ್ತೆ, C220 ಬರುತ್ತೆ. ಸೊ ಅಲ್ಲಿ 220 ಅಲ್ಲಿ ನಿಮಗೆ QHD ಸಿಗುತ್ತೆ. ಅಂದ್ರೆ ನಾನು ಅಂದ ಹಾಗೆ ನಿಮಗೆ 1440p ಪಿಕ್ಸೆಲ್ಸ್ ಇರುವಂತ ಇಮೇಜ್ ಕ್ವಾಲಿಟಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಅರೌಂಡ್ 2400-2700 ವರೆಗೆ ಬರುತ್ತೆ ಪ್ರೈಸಿಂಗ್. ಸೊ ಅಷ್ಟರಲ್ಲಿ ನೀವು ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಒಳ್ಳೆ ಇಂಡೋರ್ CCTV ಕ್ಯಾಮ್ರಾ ಬೇಕಂದ್ರೆ ಅದನ್ನ ಖಂಡಿತ ಖರೀದಿ ಮಾಡ್ರಿ. ಸೊ ಇದೆಲ್ಲ ಇಂಡೋರ್ CCTV ಕ್ಯಾಮ್ರಲ್ಲಿ 2-ವೇ ಆಡಿಯೋ ಇರುತ್ತೆ. ಅಂದ್ರೆ ನೀವು ಎಲ್ಲಾದ್ರೂ ಇಂಟರ್ನೆಟ್ ಆಕ್ಸೆಸ್ ಇರುವಂತ ಜಾಗದಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಬೇಸಿಕಲಿ ನೋಡಬಹುದು. ಸೊ ಅದ್ರ ಜೊತೆಗೆ ನೀವು ಈಸಿಯಾಗಿ ಮಾತಾಡಬಹುದು. ಸೊ ಅದೇ ತರ ಜಸ್ಟ್ ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ಮಾತಾಡಬಹುದು. ಅಲ್ಲಿ ಇರುವಂತ ಲೊಕೇಶನ್ ಕ್ಯಾಮ್ರಾ ಅಲ್ಲಿ ಸ್ಪೀಕರ್ ಅಲ್ಲಿ ನಿಮಗೆ ಕೇಳಿ ಬರುತ್ತೆ. ಕ್ಯಾಮ್ರಾದಲ್ಲಿ ಬೇಸಿಕಲಿ ಸ್ಪೀಕರ್ ಇರುತ್ತೆ, ಮೈಕ್ರೋಫೋನ್ ಕೂಡ ಇರುತ್ತೆ. ಸೊ ಇಲ್ಲಿಂದ ಮತ್ತೆ ರಿಪೀಟ್ ಆಗಿ ರೆಸ್ಪಾನ್ಸ್ ಆಗಿ ಕೂಡ ಮಾತಾಡಬಹುದು. ಸೊ ರೆಸಲ್ಯೂಷನ್ ಪಿಕ್ಚರ್ ಕ್ವಾಲಿಟಿ ಅನ್ನೋದು ಫಸ್ಟ್ ಥಿಂಗ್. ಎರಡನೇದು ಬಂದ್ಬಿಟ್ಟು ಎಲ್ಲ ಕ್ಯಾಮ್ರಾಸಿಗೆ ನಿಮಗೆ ಮೈಕ್ರೋ SD ಕಾರ್ಡ್ ಎಕ್ಸ್ಪೆನ್ಷನ್ ಸಿಗುತ್ತೆ. ಸೊ ಅಪ್ ಟು 128GB, ಕೆಲವು ಮಾಡೆಲ್ಸ್ಗೆ 256GB ಸಪೋರ್ಟ್ ಇದೆ. ಒಂದು ಕಾರ್ಡ್ ಅಲ್ಲಿ ನೀವು ರೆಕಾರ್ಡ್ ಮಾಡಬಹುದು, ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗುತ್ತೆ. ಅದ್ರ ಜೊತೆಗೆ ಸ್ಟ್ರೀಮ್ ಕೂಡ ಆಗುತ್ತೆ ಮೊಬೈಲ್ ಅಲ್ಲಿನೇ ನೀವು ರೆಕಾರ್ಡ್ ಕೂಡ ಮಾಡ್ಕೋಬಹುದು. ಕೆಲವು ಮಾಡೆಲ್ಸ್ ಗೆ ಪ್ಲಾನ್ಸ್ ಇರುತ್ತೆ, ಸೊ ಕ್ಲೌಡ್ ಸರ್ವಿಸ್ ಅಂತ ಕೊಡ್ತಾರೆ. ಅದು ಬೇಡಪ್ಪ ಅಂದ್ರೆ ಮೈಕ್ರೋ SD ಕಾರ್ಡ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಅದನ್ನೇ ನೀವು ಮೊಬೈಲ್ ಅಲ್ಲಿ ಕೂಡ ನೋಡಬಹುದು. ಅದೊಂದು ಆಪ್ಷನ್. ಇಂಟರ್ನೆಟ್ ಕನೆಕ್ಷನ್ ಏನಿರುತ್ತೆ ಅಲ್ವಾ, ಸೊ ಅದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ. ಅಂದ್ರೆ ನಾವು ಸಪೋಸ್ ಮೊಬೈಲ್ ವೈಫೈ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾ ಇರ್ತೀವಲ್ವಾ, ಮೊಬೈಲ್ ಯಾವ ವೈಫೈ ನೆಟ್ವರ್ಕ್ ನಾವು ಕನೆಕ್ಟ್ ಮಾಡಿರ್ತೀವೋ ಅದನ್ನೇ ವೈಫೈ ನೆಟ್ವರ್ಕ್ CCTV ಕ್ಯಾಮ್ರಾಗೆ ಹೋಗುತ್ತೆ. ಸೊ ಅದನ್ನೇ ನೆಟ್ವರ್ಕ್ ಇಟ್ಕೊಂಡು ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಇರಬೇಕು, ವೈಫೈ ಇರಬೇಕು, ರೂಟರ್ ಇರಬೇಕು. ಸೊ ಇದನ್ನಿದ್ರೆ ಅದಕ್ಕೆ ಈಸಿಯಾಗಿ ಕನೆಕ್ಟ್ ಆಗಿ ಆಲ್ವೇಸ್ ಆನ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅದ್ರದ್ದು ನೆಟ್ವರ್ಕ್ ಇಂದ ನಾವು ಆಕ್ಸೆಸ್ ಆಲ್ ಓವರ್ ದಿ ವರ್ಲ್ಡ್ ಎಲ್ಲಿಂದ ಆದ್ರೂ ಮೊಬೈಲ್ ಅಲ್ಲಿ ಆಕ್ಸೆಸ್ ಮಾಡಬಹುದು ಇಂಟರ್ನೆಟ್ ಮುಖಾಂತರ. ಸೊ ಇದೊಂದು ಆಪ್ಷನ್ ಆಯ್ತು. ಆಮೇಲೆ USB ಪವರ್ಡ್ ಇರುತ್ತೆ. ಆಮೇಲೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಈಥರ್ನೆಟ್ ಕೇಬಲ್. ಸೊ ಕೆಲವು CCTV ಕ್ಯಾಮ್ರಾಸ್ಗೆ ಈ ತರ ಬ್ಯಾಕ್ ಸೈಡ್ ಈಥರ್ನೆಟ್ ಕೇಬಲ್ ಕೊಟ್ಟಿರ್ತಾರೆ. ಈಗ DVR ಅಂತ ರೆಕಾರ್ಡರ್ ಇರುತ್ತೆ. ಸೊ ಅಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ರೆಕಾರ್ಡ್ ಮಾಡ್ತಿರ್ತೀರಾ ಕ್ಯಾಮ್ರಾ, ಬೇರೆ ಕ್ಯಾಮ್ರಾಸ್ ಮನೆಯಲ್ಲಿ ನಡೀತಾ ಇರುತ್ತೆ. ಸೊ ಇಂಡೋರ್ ಇರ್ಬೋದು, ಔಟ್ ಸೈಡ್ ಇಂದ ಇರ್ಬೋದು, ಅದು ಏನ್ ರೆಕಾರ್ಡ್ ಆಗಿರುತ್ತೆ ಅಲ್ವಾ, ಸೊ ಅಲ್ಲಿಂದಾನೆ ಈಥರ್ನೆಟ್ ಕೇಬಲ್ ಇದಕ್ಕೆ ಕೂಡ ಕೊಡಬಹುದು ನೀವು. ಸೊ ಅದು ರೆಕಾರ್ಡರ್ ಇಂದ ಈಥರ್ನೆಟ್ ಕೇಬಲ್ ಇಂಟರ್ನೆಟ್ ಇದಕ್ಕೆ ಕೂಡ ವರ್ಕ್ ಆಗುತ್ತೆ. ಸೊ ನಂಬರ್ 1 ಬ್ರ್ಯಾಂಡ್ ಬಂದ್ಬಿಟ್ಟು ಇಲ್ಲಿ TP ಲಿಂಕ್ ಇನ್ ಸಜೆಸ್ಟ್ ಮಾಡೋದು ನಾನು. ಸೊ TP ಲಿಂಕ್ ಅವ್ರ ಕಡೆಯಿಂದ ತುಂಬಾ ಕಾಂಪಿಟೇಟಿವ್ ಪ್ರೈಸಿಂಗ್ ಆಗಿ ಇಂಡೋರ್ CCTV ಕ್ಯಾಮ್ರಾಸ್ ಬಿಟ್ಟಿದ್ದಾರೆ. ಸೊ C200 ಅಂತ ಒಂದು ಮಾಡೆಲ್ ಇದೆ. ಅದು 2 ಮೆಗಾ ಪಿಕ್ಸೆಲ್ ನಿಮಗೆ ರೆಸಲ್ಯೂಷನ್ ಕೊಡುತ್ತೆ ಅಲ್ಲಿ.
ಆಮೇಲೆ ಪ್ರಿಟಿ ಮಚ್ ಎಲ್ಲ ಸ್ಪೆಸಿಫಿಕೇಶನ್ ಸಿಮಿಲರ್, ಅಂದರೆ 2-ವೇ ಆಡಿಯೋ ಬರುತ್ತೆ, ನಿಮಗೆ ಕಮ್ಯುನಿಕೇಟ್ ಮಾಡ್ಬೋದು ನೀವು. TP Link ಅವರು C200 ಮಾಡೆಲ್ 2 ಮೆಗಾಪಿಕ್ಸೆಲ್ ರೆಸಲ್ಯೂಷನ್ ಇದೆ. ಅರೌಂಡ್ 2200ಗೆ ಕೆಲವೊಂದು ಸಲ ಅರೌಂಡ್ 1700-1800ಗೆ ಕೂಡ ನಿಮಗೆ ಆ ಕ್ಯಾಮ್ರಾ ಸಿಗ್ತಾ ಇದೆ. ಅದು ಈಸಿಯಾಗಿ ಬೆಸ್ಟ್ ರೆಕಮೆಂಡೆಡ್ CCTV ಇಂಡೋರ್ ಕ್ಯಾಮ್ರಾ ಅಂತೀನಿ ನಾನು. TP Link ಅವ್ರದ್ದು C210 ಅಂತ ಇದೆ, 3 ಮೆಗಾಪಿಕ್ಸೆಲ್ ರೆಸಲ್ಯೂಷನ್ ಕೊಡ್ತಾರೆ ನಿಮಗೆ. ಐ ಥಿಂಕ್ 1296p ರೆಸಲ್ಯೂಷನ್ ಇಂದು ಪಿಕ್ಚರ್ ಕ್ವಾಲಿಟಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಶಾರ್ಪ್ ಅಂಡ್ ಕ್ಲಿಯರ್ ಇರುತ್ತೆ. ಎಲ್ಲ ಕ್ಯಾಮ್ರಾಸಿಗೂ ನೈಟ್ ವಿಷನ್ ಕೂಡ ಅವೈಲೇಬಲ್ ಇದೆ. ಸೊ ನೈಟ್ ಕೂಡ ತುಂಬಾ ಚೆನ್ನಾಗಿ ಪಿಕ್ಚರ್ ಕ್ವಾಲಿಟಿ ಮೂಡಿ ಬರುತ್ತೆ. ಆಮೇಲೆ ಸ್ಮಾರ್ಟ್ ಟ್ರ್ಯಾಕಿಂಗ್, AI ಟ್ರ್ಯಾಕಿಂಗ್ ಏನಂತಾರಲ್ಲ, ಸೊ ನಾವು ಎಷ್ಟು ಏರಿಯಾ ಬೇಕು ಅಷ್ಟು ಏರಿಯಾ ಮಾತ್ರ ಸೆಲೆಕ್ಟ್ ಮಾಡಬಹುದು. ಅಲ್ಲಿ ಬಂದಿದ ತಕ್ಷಣ ನಮಗೆ ಅಲ್ಲಿ ಏನಾದ್ರು ಮೂವ್ಮೆಂಟ್ ಕಂಡು ಬಂದ್ರೆ ಅಥವಾ ಏನಾದ್ರು ನಾಯ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಮೊಬೈಲಿಗೆ ಕಮ್ಯುನಿಕೇಟ್ ಆಗುತ್ತೆ, ನೋಟಿಫಿಕೇಶನ್ ಬರುತ್ತೆ, ನೀವು ಕ್ಲಿಕ್ ಮಾಡಿ ನೋಡಬಹುದು. ಸೊ ಆಟೋಮೆಟಿಕ್ ಆಗಿ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡಿರುತ್ತೆ, ಅಂದ್ರೆ ಪಿಕ್ಚರ್ ನ ಕ್ಯಾಪ್ಚರ್ ಮಾಡಿರುತ್ತೆ. ಇದೇ TP Link ಅವ್ರದ್ದೇ ಇನ್ನೊಂದು C220 ಅಂತ ಕೊಟ್ಟಿದ್ದಾರೆ, 4 ಮೆಗಾಪಿಕ್ಸೆಲ್ ರೆಸಲ್ಯೂಷನ್ ಕೊಟ್ಟಿದ್ದಾರೆ. 1440p ಅಲ್ಲಿ ನಿಮಗೆ ರೆಕಾರ್ಡ್ ಆಗುತ್ತೆ. ಸೊ ತುಂಬಾ ಒಳ್ಳೇದಂತೀನಿ. ಅರೌಂಡ್ 2700ಗೆಲ್ಲ ಸಿಗ್ತಾ ಇದೆ ಅದು. ಸೊ ನಿಮ್ಮ ಬಜೆಟ್ ಅಲ್ಲಿವರೆಗೆ ಇದೆ ಅಂದ್ರೆ ಈಸಿಲಿ ಅದನ್ನ ನೀವು ತಗೋಬಹುದು. ಲೇಟೆಸ್ಟ್ ಅಪ್ಡೇಟೆಡ್ ಪ್ರೈಸಿಂಗ್ ಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ. ಓಕೆ, ಸೊ ಇನ್ನೊಂದು ಮಾಡೆಲ್ ರೆಕಮೆಂಡ್ ಮಾಡ್ತೀನಿ. ಇದು TP Link ಬೇಡ ಸರ್, ಬೇರೆ ರೆಕಮೆಂಡ್ ಮಾಡ್ರಿ ಅಂದ್ರೆ ಇಮೋಯು ಕಡೆಯಿಂದ ಇದೆ. ಸೊ ಅದನ್ನ ನಾನು ಇಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಕೆಂಟು, ಇಮೋಯು, ಆಮೇಲೆ ಈ ತರ ಬೇರೆ ಬೇರೆದು. ಸೊ ಇದು ಇಮೋಯು ಅಂತ ಏನಿದೆ ಅಲ್ಲ, ತುಂಬಾ ವರ್ಷ ಆಯ್ತು ಇದು. ಐ ಥಿಂಕ್ 3 to 4 years ಯೂಸ್ ಮಾಡಿರ್ಬೇಕು ಇದು. ಇನ್ನೂವರೆಗೆ ಕೂಡ ತುಂಬಾ ಚೆನ್ನಾಗಿ ಪಿಕ್ಚರ್ ಕ್ವಾಲಿಟಿ ಕೊಡುತ್ತೆ, ಏನು ಇಶ್ಯೂಸ್ ಕಂಡು ಬಂದಿಲ್ಲ ನನಗೆ ಆಕ್ಚುಲಿ. ಸೊ SD ಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡಿ ನೋಡಿನಿ, ವೈಫೈ ಮುಖಾಂತರ ಸ್ಟೋರೇಜ್ ಅಲ್ಲಿ ರೆಕಾರ್ಡ್ ಮಾಡಿ ನೋಡಿನಿ, ಕ್ಲೌಡ್ ಸರ್ವಿಸ್ ಯೂಸ್ ಮಾಡಿ ನೋಡಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿದೆ ಇದು. ಸೊ ಸ್ಮಾರ್ಟ್ ಟ್ರ್ಯಾಕಿಂಗ್ ಕೂಡ ಇದೆ, ಆಮೇಲೆ ಅದೇ 2-ವೇ ಕಮ್ಯುನಿಕೇಶನ್ ಅನ್ನಲ್ಲ. ಸೊ ಎಲ್ಲಾ ಫೀಚರ್ಸ್ ಪ್ರಿಟಿ ಮಚ್ ಕೊಟ್ಟಿದ್ದಾರೆ ಇವರು. ಸೊ ಇಮೋಯು ಕಡೆಯಿಂದ. ಬಟ್ ಇದು ಬಂದ್ಬಿಟ್ಟು 2 ಮೆಗಾಪಿಕ್ಸೆಲ್, ಅಂದ್ರೆ ಫುಲ್ HD ರೆಕಾರ್ಡಿಂಗ್ ನಿಮಗೆ ಸಿಗುತ್ತೆ. ಈವನ್ ಲೈವ್ ಸ್ಟ್ರೀಮ್ ಕೂಡ ಫುಲ್ HD ಅಲ್ಲಿ ಆಗುತ್ತೆ. ಸೊ ಇವೆರಡು ಮಾಡೆಲ್ ರೆಕಮೆಂಡ್ ಮಾಡಿದ್ದೀನಿ, ಒಂದು TP Link ಕಡೆಯಿಂದ, ಇನ್ನೊಂದು ಬಂದ್ಬಿಟ್ಟು ಇಮೋಯು ಕಡೆಯಿಂದ. ಸೊ ವೆರಿ ಬಡ್ಜೆಟ್ ಫ್ರೆಂಡ್ಲಿ, ಒಂದು ಚೀಪ್ ಆ್ಯಂಡ್ ಬೆಸ್ಟ್ ರೆಕಮೆಂಡ್ ಮಾಡ್ರಿ. ಒಳ್ಳೆ ಕ್ವಾಲಿಟಿನೂ ಬರಬೇಕು, ಫುಲ್ HD ರೆಕಾರ್ಡಿಂಗ್ ಇರಬೇಕು, ಸಿಂಪಲ್ ಆಗಿ ಇರಬೇಕು. ಅಲ್ಲಿನೂ ನಿಮಗೆ ಕೆಲವು ಫೀಚರ್ಸ್ ಇದರಲ್ಲಿ ಇರೋವಂಥ ಸಿಗುತ್ತೆ. ಯಾವ್ದು ರೆಕಮೆಂಡ್ ಮಾಡ್ರಿ ಅಂದರೆ ಕೇವಲ 900 ರೂಪಾಯಿಗೆ ನಿಮಗೆ TP Link ಕಡೆಯಿಂದನೇ ಒಂದು ಮಾಡೆಲ್ ಇದೆ, ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅದನ್ನು ನೀವು ಖರೀದಿ ಮಾಡ್ಬೋದು. ಬಟ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ಇದೇನು ರೊಟೇಷನ್ ಇರುತ್ತೆ ಅಲ್ವಾ, ಸೊ ಇದು ಅರೌಂಡ್ 350 to 360 ಡಿಗ್ರಿವರೆಗೂ ರೊಟೇಟ್ ಆಗುತ್ತೆ ಇದು. ಆಮೇಲೆ ಈ ಥರ ವರ್ಟಿಕಲ್ ಆಗಿ 90 ಡಿಗ್ರಿ ರೊಟೇಟ್ ಆಗುತ್ತೆ. ಕೆಲವು ಮಾಡೆಲ್ಸ್ 114 ಡಿಗ್ರಿವರೆಗೂ ಹೋಗುತ್ತೆ. ಇದು ನಾನೇನು ಚೀಪ್ ಆ್ಯಂಡ್ ಬೆಸ್ಟ್ ರೆಕಮೆಂಡ್ ಮಾಡಿದ್ನಲ್ಲ, ಅದು ಮಾಡೆಲ್ ಅಲ್ಲಿ ನಿಮಗೆ 90 ಡಿಗ್ರಿ ಈ ಥರ ವರ್ಟಿಕಲ್ ಕೊಟ್ಟಿದ್ದಾನೆ. ಆಮೇಲೆ ಹಾರಿಸಾಂಟಲ್ ಇಲ್ಲ ಅದರಲ್ಲಿ. ಸೊ ನೀವೇ ಮ್ಯಾನ್ಯಲ್ ಆಗಿ ವರ್ಟಿಕಲ್ ಎಷ್ಟು ಬೇಕೋ ಅಷ್ಟು ಸೀಲಿಂಗಿಗೆ ಈ ಥರ ಫಿಕ್ಸ್ ಮಾಡ್ಕೋಬಹುದು. ಸೊ ಆ ಥರ ಮಾಡೆಲ್ ಅದೊಂದಿದೆ, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಯೂಸ್ ಮಾಡ್ಬೋದು. 920 ರುಪೀಸಿಗೆ ನಿಮಗೆ ಸಿಗ್ತಾ ಇದೆ. ಅದು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ಇದು CCTV ಇಂಡೋರ್ CCTV ಇರುತ್ತಲ್ವಾ, ಸೊ ಹೊರಗಡೆ ಯೂಸ್ ಮಾಡಬಾರ್ದಾ ಅಂತ ತುಂಬಾ ಜನ ಕೇಳ್ತಾರೆ. ಸೊ ಹೊರಗಡೆ ಕೂಡ ಇದನ್ನ ಫಿಕ್ಸ್ ಮಾಡಿ ಯೂಸ್ ಮಾಡಬಹುದು. ಏನಪ್ಪ ಅಂದ್ರೆ IP67, 68 ಈ ತರ ರೇಟಿಂಗ್ ಇರುತ್ತಿಲ್ಲ, IP66 ವರೆಗೆ ಇರುತ್ತೆ. ಸ್ವಲ್ಪ ವಾಟರ್ ಸ್ಪ್ಲಾಶ್ ಈ ತರ ಆದ್ರೆ ತಡ್ಕೊಳ್ಳುತ್ತೆ ಅದು. ಸೊ ಇಷ್ಟೆಲ್ಲ ರೆಕಮೆಂಡ್ ಮಾಡಿದ್ದೀನಿ, ಎರಡೇ ಮಾಡೆಲ್ ಹೇಳಿದ್ದೀನಿ. ಸಿಂಪಲ್ ಆಗಿ ನಿಮಗೆ ಇಷ್ಟು ಮಾಡೆಲ್ ಅಲ್ಲಿ ಯಾವ್ದು ಇಷ್ಟ ಅದನ್ನ ನೀವು ಖರೀದಿ ಮಾಡ್ರಿ. ಸೊ ಹೋಪ್ಫುಲಿ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅನ್ಕೋತೀನಿ. ಇಫ್ ಎಸ್ ಹಿಟ್ ದಟ್ ಲೈಕ್ ಬಟನ್, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಈ ತರ ವಿಡಿಯೋಸ್ ಇಷ್ಟ ಆಗುತ್ತೆ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ಸಿಗ್ತೀನಿ ವೀಕ್ಷಕರೇ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್.